ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಒಂದು ಒಳ್ಳೆ ಸೂಪರ್ ಟೇಸ್ಟಾಗಿರೋ ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ. ಹೈ ಪ್ರೋಟೀನ್ ಇರೋದು ಮೊಳಕೆ ಕಾಳಲ್ಲಿ ಇದು ವಡೆ ಥರ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ನೈಟೇ ನೆನೆಸಿ ಮೊಳಕೆ ಬರೆಸಿಕೊಂಡಿದ್ದೀನಿ. ಹೆಸರು ಕಾಳು ಮತ್ತು ಹಸಿ ಕಡಲೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 1 ಕಪ್ ಅಷ್ಟು ಚಿಕ್ಕ ಕಪ್ಪಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಸುಲಿದು. ಕಾಳುಗಳೆಲ್ಲ ನೀಟಾಗಿ ವಾಶ್ ಮಾಡಿಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಅರ್ಧಂಬರ್ಧ ರುಬ್ಕೋಬೇಕು, ಜಾಸ್ತಿ ನುಣ್ಣಗಿರಬಾರ್ದು. 2 ಕಾಳು ಒಂದೇ ಸತಿ ಸ್ವಲ್ಪ ಗರ್ ಅನಿಸಿದ್ರೆ ಸಾಕು ಅಷ್ಟೇ. ಈಗ 2 ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ, ಜಾಸ್ತಿ ಹಾಕ್ಬಾರ್ದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಂತೂ ಸಕ್ಕದೈತೆ, ಮಾಮೂಲಿ ವಡೆಗಿಂತನೂ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮಕ್ಳುಗಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದೆಲ್ಲ ಮಕ್ಕಳು ತಿನ್ನಲ್ಲ ಅಷ್ಟು. ಈ ಥರ ಸ್ವಲ್ಪ ಚೇಂಜಾಗಿ ಮಾಡಿಕೊಟ್ರೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ತಿನ್ನೋಕ್ಕೆ. ತುಂಬ ಟೇಸ್ಟ್ ಸಾಕೋದೈತೆ. ಇವಾಗ ಹಾಕೊಳ್ಳೋಣ ಬನ್ನಿ. ಇವಾಗ ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳೋಣ. ಕಾಳುಗಳೆಲ್ಲ ಜಾಸ್ತಿ ಬ್ಲೆಂಡ್ ಮಾಡೋದು ಬೇಡ, ತುಂಬ ಅಂದರೆ ತುಂಬ ಕಡಿಮೆ ಇದ್ದರೆ ಸಾಕು, ಜಾಸ್ತಿ ಬ್ಲೆಂಡ್ ಮಾಡ್ಕೊಳ್ಳೋದು ಬೇಡ. ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕಾಳೇನು ರುಬ್ಕೊಂಡಿದ್ದೆ, ಕಾಳು ಎತ್ತಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಇವಾಗ ಬನ್ನಿ. ಈ ಥರ ಮಾಡೋದ್ರಿಂದ ತುಂಬ ಹೆಲ್ತಿಗೂ ಒಳ್ಳೆಯದು. ಯಾವಾಗೂ ಒಂದೇ ಥರ ತಿನ್ನೋಕ್ಕಾಗಲ್ಲ. ಇದರಲ್ಲಿ ಮೊಳಕೆ ಸಲಾಡ್ಗಳು ಮಾಡ್ಬೋದು, ಎಲ್ಲ ಥರ ಮಾಡ್ಬೋದು. ನಾನು ಯಾಕೆ ವಡೆ ಥರ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಬ್ರದರ್ ಒಬ್ಬರು ಹೇಳ್ಕೊಟ್ರು ಅಂದ್ಬಿಟ್ಟು ನಾನು ಅದಕ್ಕೆ ವಡೆ ಥರ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟ್ ಸಕ್ಕತ್ತಾಗಿ ಬಂತು. ಕ್ರಿಸ್ಪಿಯಾಗೂ ಬರುತ್ತೆ, ಎಲ್ಲೂ ಸ್ಮೂತು ಮತ್ತು ಅದು ಕಿತ್ತೋಗುವಂಥದ್ದೆಲ್ಲ ಏನೂ ಆಗೋಲ್ಲ. ತುಂಬ ಪರ್ಫೆಕ್ಟಾಗಿ ನೀವು ಫಸ್ಟು ಟೈಮ್ ಮಾಡ್ತಿದ್ರು ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಏನು ವ್ಯತ್ಯಾಸ ಆಗೋಲ್ಲ. ನೋಡ್ಬೋದು, ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ಕಾಳು ಥರ ಇರಬೇಕು, ಹಂಗಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ. ನಾನು ಸ್ವಲ್ಪ ಸಣ್ಣಕ್ಕೆ ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಈಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಎಲ್ಲ ಥರ ಮಸಾಲೆ ಪದಾರ್ಥ ಸೇರಿಸಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸಿ ಒಂದು ಸ್ವಲ್ಪ ಬ್ಯಾಟಿಂಗ್ ಕೊಡೋಣ. ಇದಕ್ಕೆ ಬರೀ ಕಾಳು ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಬರೀ ಕಾಳುಗಳೇ ಐತೆ ವಡೆ ಬರುತ್ತಾ ಅಂದ್ಕೋಬೇಡಿ, ಪರ್ಫೆಕ್ಟಾಗಿ ಬರುತ್ತೆ. ಅದು ಕಾಳೆಲ್ಲ ಉದುರೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ, ಕಿತ್ತೋಗೋದೆಲ್ಲ ತುಂಬ ನೀಟಾಗೆ ಬರುತ್ತೆ, ಪರ್ಫೆಕ್ಟಾಗಿ. ಬರೀ ಕಾಳೆ ಐತೆ ಬೈಂಡಿಂಗ್ ಕುತ್ಕೊಳ್ಳುತ್ತಾ ಅನ್ನೋದೆಲ್ಲ ಏನು ಬೇಡ. ನೋಡ್ಬೋದು, ಸಣ್ಣಕ್ಕೆ ಈಗ ಬಿಡ್ತಾಯಿದ್ದೀನಿ. ಇವಾಗ 2ನೇ ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಇದ್ದೀನಿ. ಈಗ ಅದು ವಡೆ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬಂದೈತೆ. ನೆಕ್ಸ್ಟ್ ನೋಡ್ಬೋದು, ನೋಡಿ ಅಲ್ಲೇನು ಕಿತ್ತೋಗೋದೆಲ್ಲ ಏನೂ ಆಗ್ತಾಯಿಲ್ಲ, ತುಂಬ ನೀಟಾಗಿ ಪರ್ಫೆಕ್ಟಾಗೇ ಬಂತೈತೆ, ಸಖತ್ತಾಗಿ ಬಂದೈತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಅಂತ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ವೀಡಿಯೋಗಾಗಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಯಾವ್ದಾರ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದೈತೆ ಅಂತ. ಈಗ 2ನೇ ಇಂಗ್ರೀಡಿಯೆಂಟ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೇ ವಿಡಿಯೋದಲ್ಲಿ 2 ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾಯಿದ್ದೀನಿ. ಇದು ಅವಲಕ್ಕಿ ಮತ್ತು ಚಿರೋಟಿ ರವೆಯಿಂದ ಮಾಡಿರೋದು ಬೋಂಡ. ಇದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬಂದಿತ್ತು. ಒಂದು 5 ನಿಮಿಷ ಚಿರೋಟಿ ರವೆ ನೆನೆಸಿಕೊಂಡಿದ್ದೀನಿ. ನೋಡ್ಬೋದು, ಒಂದು 5 ನಿಮಿಷ ನೆನೆಸಿಕೊಂಡಿದ್ದೀನಿ. ಅವಲಕ್ಕಿನ ತೊಳೆದು ಒಂದು 5 ನಿಮಿಷ ಅವಲಕ್ಕಿನೂ ನೆನೆಸಿಕೊಂಡಿದ್ದೀನಿ ನಾನು. ಅವಲಕ್ಕಿ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಟೇಸ್ಟಾಗಿ ಸಖತ್ತಾಗಿ ಬಂದಿತ್ತು, ಪರ್ಫೆಕ್ಟಾಗಿ. 2 ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿತ್ತು. ಅದು ವಡೆ ಮಾಡಿದ್ವಿ, ಇದು ಬೋಂಡ ಥರ ಮಾಡ್ತಾಯಿದ್ದೀವಿ. ತುಂಬ ಕ್ರಿಸ್ಪಿಯಾಗಿ, ಪಕೋಡನೂ ಅನ್ಬೋದು, ಬೋಂಡನೂ ಅನ್ಬೋದು, 2 ಅನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲ ನೀಟಾಗಿ ಬ್ಯಾಟ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ, ಖಾರಕ್ಕೆ ಎಷ್ಟು ಬೇಕಷ್ಟು. ಇದಕ್ಕೂ ಮಸಾಲೆ ಪದಾರ್ಥ ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ನೀಟಾಗೆ ನೀರು ಹಾಕ್ಬೇಡ್ದು, ಹಂಗೆ ಕಲಿಸ್ಕೊಳ್ಳೋಣ ನೀಟಾಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಕ್ಕೆ. ಈ ಥರ ನೀವು ಟ್ರೈ ಮಾಡೇ ಇರಲ್ಲ, ಬಟ್ ಮಿಸ್ ಮಾಡಲೇಬೇಡಿ, ಈ ಥರ ಟ್ರೈ ಮಾಡಿ. ತುಂಬ ಟೇಸ್ಟಾಗಿರುತ್ತೆ ಈ ಥರ ಪಕೋಡ ಅಂತೂ. ಎಲ್ಲ ನೀಟಾಗೆ ಒಂದಕ್ಕೊಂದು ಬೆರೆಯೋ ಥರ ಎಲ್ಲ ಮಿಕ್ಸ್ ಕೋಟಿಂಗ್ ಕೊಡ್ಬೋದು. ನೋಡ್ಬೋದು, ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಅದೇ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಪಕೋಡ ಥರ ಹಾಕೋಣ ಬನ್ನಿ. ಎಣ್ಣೆ ಕಾಯಿದಿದೆ, ಇವಾಗ ಪಕೋಡ ಥರ ಹಾಕೋಣ. ತುಂಬ ಅಂದರೆ ತುಂಬ ಟೇಸ್ಟ್ ಸಕ್ಕತ್ತಾಯಿತು ಫ್ರೆಂಡ್ಸ್ ಇದಂತೂ. ಅದೂ ಚೆನ್ನಾಗಿತ್ತು, ಇದೂ ಚೆನ್ನಾಗಿತ್ತು. 2 ಮಿಸ್ ಮಾಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹೊಸ ವೀಡಿಯೋಗಾಗಿ ಕೇಳಿ, ಮತ್ತು ಅದೇ ಥರ ಟ್ರೈ ಮಾಡೋಣ. ಆದಷ್ಟು ಟ್ರೈ ಮಾಡ್ತೇನೆ ಪ್ಲೀಸ್. ಅದೇ ಹೊಸ ವೀಡಿಯೋಗಳಿಗಾಗಿ ಕಾಯ್ತಾಯಿರಿ. ಟೇಕ್ ಕೇರ್, ಬಾಯ್. ನಾನಂತೂ
ಟೇಸ್ಟ್ ಮಾಡಬೇಕು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಲೇಬೇಡಿ. ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.